ನಿಮಗೆ ನಾನು ನಾನಾ ರೀತಿಯ ವಶೀಕರಣವನ್ನು ತಿಳಿಸಿದ್ದೀನಿ. ಇವತ್ತು ನಿಮಗೆ ತುಂಬ ಸುಲಭವಾದಂತಹ ಒಂದು ವಶೀಕರಣವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾವು ವಶೀಕರಣ ಏಕೆ ಮಾಡುತ್ತೀವಿ? ನಾವು ಇಷ್ಟಪಟ್ಟವರನ್ನು ನಮ್ಮ ವಶ ಮಾಡಿಕೊಳ್ಳುವುದಕ್ಕೆ ಮತ್ತು ಅವರು ನಮ್ಮ ಜೊತೆ ಇರಲಿ ಎಂದು ವಶೀಕರಣವನ್ನು ಮಾಡುತ್ತೇವೆ. ತುಂಬ ಜನರು ಪ್ರೀತಿಯಲ್ಲಿ ಮೋಸ ಹೋಗಿರುತ್ತಾರೆ. ಅವರು ಇಷ್ಟಪಟ್ಟವರು ವಾಪಸ್ ಬರಲಿ ಎಂದು ಈ ವಶೀಕರಣವನ್ನು ಮಾಡುತ್ತೇವೆ. ಈ ಒಂದು ವಶೀಕರಣದಿಂದ ನಾವು ಒಂದು ವ್ಯಕ್ತಿ, ಸ್ತ್ರೀ ಅಥವಾ ಪುರುಷನನ್ನು ನಮ್ಮ ವಶ ಮಾಡಿಕೊಳ್ಳಬಹುದು. ಅದು ತುಂಬ ಸುಲಭವಾಗಿ. ಅವರು ಎಲ್ಲಾದರೂ ಇರಲಿ, ಬೇರೆ ದೇಶದಲ್ಲಾದರೂ ಇರಲಿ, ಅಥವಾ ಅವರು ಎಲ್ಲೇ ಇದ್ದರೂ ಕೂಡ ಅವರು ನಿಮ್ಮ ವಶವಾಗುತ್ತಾರೆ. ತುಂಬ ಸುಲಭವಾಗಿ ಈ ವಶೀಕರಣವನ್ನು ಮಾಡಬಹುದು. ಅದು ಹೇಗೆ ಎಂದು ಇವತ್ತು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಈ ವಶೀಕರಣ ಮಾಡುವುದಕ್ಕೆ ಒಂದು ಬಿಳಿ ಪೇಪರ್ ಬೇಕಾಗುತ್ತದೆ. ಆ ಬಿಳಿ ಪೇಪರಲ್ಲಿ ನಾವು ಒಂದು ಚಕ್ರವನ್ನು ಬರೆಯುತ್ತೀವಿ. ಅದು ಯಾವ ರೀತಿ ಮಾಡಬೇಕು ಹಾಗೂ ಯಾವ ರೀತಿ ಬರೆಯಬೇಕು ಎಂದು ನಾನು ತಿಳಿಸಿಕೊಡುತ್ತೇನೆ. ಅದು ಆದ ನಂತರ ಒಂದು ತಾಯ್ತ ಬೇಕಾಗುತ್ತದೆ. ಇಷ್ಟು ಸಾಮಗ್ರಿಗಳು ಇದ್ದರೆ ಸಾಕು ವೀಕ್ಷಕರೇ, ನೀವು ಯಾರನ್ನು ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು. ಅದು ಹೇಗೆ ಮಾಡುವುದು ಎಂದು ನಿಮಗೆ ಇವತ್ತು ನಾನು ಈ ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಬಿಳಿ ಪೇಪರನ್ನು ತೆಗೆದುಕೊಳ್ಳಬೇಕು ವೀಕ್ಷಕರೇ. ಆ ಬಿಳಿ ಪೇಪರಲ್ಲಿ ನೀವು ಒಂದು ಚಕ್ರವನ್ನು ರಚಿಸಿಕೊಳ್ಳಬೇಕು. ಅದು ಹೇಗೆ ರಚಿಸಿಕೊಳ್ಳುವುದು ಎಂದು ನೀವು ವಿಡಿಯೋದಲ್ಲಿ ನೋಡಬೇಕು. ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ನಾನು ವಿಡಿಯೋದಲ್ಲಿ ಈ ಯಂತ್ರವನ್ನು ರಚಿಸುತ್ತಿದ್ದೇನೆ. ಆ ಯಂತ್ರದ ಮೇಲ್ಭಾಗದಲ್ಲಿ ಕ್ಲೀಮ್ ಅಂತ ಬರೆಯಬೇಕು ವೀಕ್ಷಕರೇ. ನಂತರ ನಾನು ವಶೀಕರಣದ ಸಂಖ್ಯೆಗಳನ್ನು ಹೇಳುತ್ತೇನೆ. ಆ ಸಂಖ್ಯೆಗಳನ್ನು ಆ ವೃತ್ತದಲ್ಲಿ ಬರೆದುಕೊಳ್ಳಬೇಕು. 1, 9, 3, 8, 2, 7, 11, 4 ಮತ್ತು 3. ಈ ರೀತಿಯಾಗಿ ಈ ವಶೀಕರಣದ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು. ನಂತರ ಆ ವೃತ್ತದ ಕೆಳಭಾಗದಲ್ಲಿ ಕ್ಲೀಮ್ ಅಂತ ಬರೆದುಕೊಳ್ಳಬೇಕು. ಕ್ಲೀಮ್ ಅಂತ ಬರೆದ ಮೇಲೆ ಅದರ ಪಕ್ಕದಲ್ಲಿ ಪ್ಲಸ್ ಚಿಹ್ನೆಯನ್ನು ಹಾಕಬೇಕು. ಪ್ಲಸ್ ಚಿಹ್ನೆಯನ್ನು ಹಾಕಿದ ನಂತರ ಅದರ ಪಕ್ಕದಲ್ಲಿ ಮತ್ತೆ ಕ್ಲೀಮ್ ಅಂತ ಬರೆದುಕೊಳ್ಳಬೇಕು. ನಂತರ ಪ್ಲಸ್ ಭಾಗದ ಕೆಳಭಾಗದಲ್ಲಿ 3 ಅಂತ ಬರೆದುಕೊಳ್ಳಬೇಕು. 3 ಅಂತ ಏಕೆ ಬರೆದೆ ಅಂದರೆ ಇದು 3 ದಿನದಲ್ಲಿ ಆಗುವಂತಹ ವಶೀಕರಣ ತಂತ್ರ. ಆದ್ದರಿಂದ ಪ್ಲಸ್ ಚಿಹ್ನೆಯ ಕೆಳಭಾಗದಲ್ಲಿ ನಾವು 3 ಅಂತ ಬರೆದುಕೊಳ್ಳಬೇಕು. ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು. ಉದಾಹರಣೆಗೆ ಅವರ ಹೆಸರು ಶ್ವೇತಾ ಆಗಿದ್ದಲ್ಲಿ ಶ್ವೇತಾ ಅಂತ ಬರೆದುಕೊಳ್ಳಿ. ಶ್ವೇತಾ ಅಂತ ಬರೆದ ನಂತರ ಅದರ ಪಕ್ಕದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು. ಪ್ಲಸ್ ಚಿಹ್ನೆಯನ್ನು ಬರೆದ ನಂತರ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು. ಉದಾಹರಣೆಗೆ ನಿಮ್ಮ ಹೆಸರು ಮನು ಆಗಿದ್ದಲ್ಲಿ ಮನು ಅಂತ ಬರೆದುಕೊಳ್ಳಿ. ಇಷ್ಟನ್ನು ರೆಡಿ ಮಾಡ್ಕೋಬೇಕು ವೀಕ್ಷಕರೇ. ಮೊದಲಿಗೆ ಒಂದು ವೃತ್ತವನ್ನು ಬರೆದು, ನಂತರ ಅದರ ಕೆಳಭಾಗದಲ್ಲಿ ಸಂಖ್ಯೆಯನ್ನು ಬರೆದು, ನಂತರ ಕ್ಲೀಮ್ ಅಂತ ಬರೆದು, ನಂತರ ಅದರ ಕೆಳಭಾಗದಲ್ಲಿ 3 ಅಂತ ಬರೆದು, ನಂತರ ಅದರ ಕೆಳಭಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದು ಇಷ್ಟನ್ನು ರೆಡಿ ಮಾಡಿಕೊಳ್ಳಬೇಕು. ನಂತರ ಸ್ವಲ್ಪ ಕುಂಕುಮವನ್ನು ತೆಗೆದುಕೊಂಡು ನೀವು ರೆಡಿ ಮಾಡಿರುವ ಪೇಪರ್ ಮೇಲೆ ಹಾಕಬೇಕು. ಕುಂಕುಮವನ್ನು ಪೇಪರ್ ಮೇಲೆ ಹಾಕಬೇಕಾದರೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಮುಖವನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕು. ಮನಸ್ಸಿನಲ್ಲಿ ಅವರ ಮುಖವನ್ನು ನೆನಪಿಸಿಕೊಂಡು ಈ ಕುಂಕುಮವನ್ನು ತೆಗೆದುಕೊಂಡು ಆ ಪೇಪರ್ ಮೇಲೆ ಹಾಕಬೇಕು. ಕುಂಕುಮವನ್ನು ಹಾಕಿದ ನಂತರ ಆ ಪೇಪರನ್ನು ಸಣ್ಣದಾಗಿ ಸುತ್ತಬೇಕು. ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ನೀವು ಸುತ್ತಬೇಕು. ಸಣ್ಣದಾಗಿ ಸುತ್ತಿದ ಮೇಲೆ ನೀವು ಏನು ಮಾಡಬೇಕು ಅಂದರೆ ಆ ಪೇಪರ್ಗೆ ನೀವು ಧೂಪವನ್ನು ಹಾಕಬೇಕಾಗುತ್ತದೆ. ಧೂಪವನ್ನು ಹಾಕಬೇಕಾದರೆ ನೀವು ಒಂದು ಮಂತ್ರವನ್ನು ಹೇಳಬೇಕು. ಆ ಮಂತ್ರ ಯಾವುದು ಅಂದರೆ ಓಂ ಕ್ಲೀಂ ಕ್ಲೀಂ ಶ್ವೇತಾ ವಶಂ ಪಟ್ ಸ್ವಾಹ ಮಂತ್ರವನ್ನು ಹೇಳಿ ಆ ಪೇಪರನ್ನು ಸುರಕ್ಷಿತವಾಗಿ ನಿಮ್ಮ ದೇಹದ ಮೇಲೆ ಕಟ್ಟಿಕೊಳ್ಳಬೇಕು.
ಅದು 3 ದಿನಗಳ ಕಾಲ ತುಂಬ ಸುರಕ್ಷಿತವಾಗಿ ಇರಬೇಕು. ಆದ್ದರಿಂದ ಅದನ್ನು ನೀವು ಕಟ್ಟಿಕೊಳ್ಳಬೇಕು. ನಿಮಗೆಲ್ಲಾದರೂ ತಾಯ್ತ ಸಿಕ್ಕಿದರೆ ಆ ತಾಯ್ತದ ಒಳಗೆ ಪೇಪರನ್ನು ಹಾಕಿ ನೀವು ಕಟ್ಟಿಕೊಳ್ಳಬೇಕು. 3 ದಿನಗಳ ಕಾಲ ಇದು ನಿಮ್ಮ ದೇಹದ ಮೇಲೆ ಇರಬೇಕು. ತಾಯ್ತ ಇದ್ದರೆ ಸುಲಭ ಅಂತ, ಅದು ಕಳೆದೋಗುವುದಿಲ್ಲ ಮತ್ತು ಸುರಕ್ಷಿತವಾಗಿರುತ್ತೆ. ಮತ್ತು ಇನ್ನೊಂದು, ಅದಕ್ಕೆ ಯಾವುದೇ ಕೆಟ್ಟ ದೃಷ್ಟಿ ಬೀಳುವಾಗಿಲ್ಲ. ಆದ್ದರಿಂದ ನೀವು ತಾಯ್ತದ ಒಳಗೆ ಇಟ್ಟುಕೊಳ್ಳುವುದು ತುಂಬ ಒಳ್ಳೆಯದು. ಅದನ್ನು ನಿಮ್ಮ ದೇಹದ ಮೇಲೆ ಕಟ್ಟಿಕೊಂಡು 3 ದಿನದೊಳಗೆ ಅವರು ನಿಮ್ಮ ವಶವಾಗುತ್ತಾರೆ. ಇದು ತುಂಬ ಶಕ್ತಿಶಾಲಿ ಪವರ್ಫುಲ್ ವಶೀಕರಣ ತಂತ್ರ. ನೀವಾಗಿ ನೀವೇ ದೂರ ತಳ್ಳಿದರೂ ಕೂಡ ಅವರಾಗಿ ಅವರು ಹೋಗುವುದಿಲ್ಲ. ಇದು ತುಂಬ ಪವರ್ಫುಲ್. ನೀವು ಈ ತಂತ್ರ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.